ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಸಮಯದಲ್ಲಿ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಸಮರ್ಪಿಸುತ್ತ ಇವತ್ತಿನ ದಿವಸ ಕರ್ತನ ಸಾನ್ನಿಧ್ಯದಲ್ಲಿ ಸೇರಿ ಬರೋದಕ್ಕೆ ಕರ್ತನು ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನೆ ದಿವಸ ಒಂದು ಹೊಸ ಟಾಪಿಕ್ ಅನ್ನ ನಾವು ಧ್ಯಾನ ಮಾಡೋದಕ್ಕೆ ಆರಂಭಿಸಿದ್ವಿ. ಅದಕ್ಕೆ ಅಸ್ತಿವಾರದ ವಾಕ್ಯವನ್ನು ನಾವು ತೆಗೆದುಕೊಂಡಿದ್ದು ಅರಣ್ಯಕಾಂಡ 11ನೇ ಅಧ್ಯಾಯ 25ನೇ ವಚನ. ವಾಕ್ಯ ಏನೇನು ಹೇಳುತ್ತದೆ? ಯೆಹೋವನು ಆ ಮೇಘದಲ್ಲಿ ಇಳಿದು ಬಂದು ಅವನ ಸಂಗಡ ಮಾತಾಡಿ ಅವನಲ್ಲಿದ್ದ ಆತ್ಮೀಯ ವರಗಳಲ್ಲಿ ಆ 70 ಮಂದಿ ಹಿರಿಯರಿಗೂ ಪಾಲು ಕೊಟ್ಟೆನು. ಅವನು ಅಂದ್ರೆ ಯಾರು? ಮೋಶೆ. ಮೋಶೆಯ ಸಂಗಡ ಮಾತಾಡಿ ಅವನಲ್ಲಿದ್ದ ಅಂದ್ರೆ ಯಾರಲ್ಲಿದ್ದ? ಮೋಶೆಯಲ್ಲಿದ್ದ ಆತ್ಮೀಯ ವರಗಳಲ್ಲಿ ಆ 70 ಮಂದಿ ಹಿರಿಯರಿಗೂ ಪಾಲು ಕೊಟ್ಟೆನು. ಆ ವರಗಳು ಯಾಕೆ ಆ 70 ಮಂದಿ ಹಿರಿಯರಿಗೆ ಪಾಲು ಕೊಟ್ಟೆನು? ಮೋಶೆ ತನಗೆ ಈ ಜನರನ್ನ 6 ಲಕ್ಷ ಜನರನ್ನ ನಿಭಾಯಿಸೋದಕ್ಕೆ ನನಗೆ ಆಗೋದಿಲ್ಲ, ಇವ್ರ ತಾಯಿನ ನಾನು ಇವ್ರಿಗೆ ತಂದು ಕೊಡೋದಕ್ಕೆ, ಇವ್ರ ದಿನಸಿ ತಂಡ ಹಾಕೋದಕ್ಕೆ, ಇವ್ರಿಗೆ ಎಲ್ಲ ತಂದೆ ಇದು ಬಾಯಿಗೆ ತುತ್ತು ಕೊಡೋದಕ್ಕೆ ನಾನೇ ತಾಯಿನ ಅನ್ನೋದು ಯಾವಾಗ ದೊಡ್ಡ ದೊಡ್ಡ ಮಾತುಗಳನ್ನ ಮೋಶೆ ದೇವರ ಮುಂದೆ ಮಾತಾಡಿದ್ನು. ಅದೇ ರೀತಿಯಲ್ಲಿ ಕೆಲವು ಬಾರಿ ನಾವು ಕೂಡ ದೊಡ್ಡ ದೊಡ್ಡ ಮಾತುಗಳನ್ನ ದೇವರ ಹತ್ರ ಮಾತಾಡ್ತೇವೆ, ದೇವರ ಹತ್ರ ಹೇಳಿಬಿಡ್ತೇವೆ. ಅದು ಮಾತುಗಳು ಎಷ್ಟು ತೂಕ ಇರುತ್ತೆ ಅಂತಂದ್ರೆ, ಬೇಕಾದ್ರೆ ಒಂದು 10 ಕೆಜಿ 25 ಕೆಜಿ ಅಕ್ಕಿ ಒಂದು ತಕ್ಕಡಿ ಕಡೆ ಇಡೋದಾದ್ರೆ, ನಮ್ಮ ಮಾತನ್ನ ಇಡೋದಾದ್ರೆ ಯಾವ ತೂಕ ಇರುತ್ತೆ? ಮಾತು ತೂಕ ಇರುತ್ತೆ. ಮಾತು ತೂಕ ಇರುತ್ತೆ. ಹೌದಾ? ಅದು ಮಾತು ತೂಕ ಇರುತ್ತೆ. ಮಾತು ಎಷ್ಟು ತೂಕ ಇರುತ್ತೆ ಅಂತಂದ್ರೆ, ಒಂದು ಬಂಡೆ ತಗೊಂಡು ಯಾಟ್ ಅಂದ್ರೆ ಒಂದು ಒಣದ ರೀತಿಯಲ್ಲಿ ಇರುತ್ತೆ. ಆ ರೀತಿಯಲ್ಲಿ ನಾವು ದೇವರ ಮುಂದೆ ಮಾತನಾಡುವ. ಆದ್ರೆ ದೇವರ ಹೇಳ್ತಾ ಇದ್ದಾನೆ, ಅವಶ್ಯಕತೆ ಇರ್ಲಿಲ್ಲಲ್ಲ. ದೇವ್ರ ಮನಸ್ಸಿನಲ್ಲಿ ನೆನೆಸ್ಕೊಂಡಿರ್ಬೋದು, ಇಷ್ಟೊಂದು ಮಾತಾಡೋ ಅವಶ್ಯಕತೆ ಇರ್ಲಿಲ್ಲಲ್ಲ. ನಾನು ಅಸಹಾಯಕನು ಅಂತ ಅನ್ಕೊಂಡು ಹೇಳಿದ್ರೆ ಸಾಕಿತ್ತು. ಆದ್ರೆ ನಾನ್ ತಾಯಿನ ನಾನು ಹೊತ್ಕೊಂಡು ನಡೆದಿದ್ದೀನ, ನಾನೇನ್ ಜನ್ಮ ಕೊಟ್ಟಿದ್ದೀನ, ನಾನೇನು ಕತ್ಲನ್ನ ಇಟ್ಕೊಂಡು ಅವ್ರನ್ನ ನಡೆಸ್ತಾ ಹೋಗ್ತಾ ಇದ್ದೀನಿ ಅಂತ ಅನ್ಕೊಂಡು ಅವಶ್ಯಕತೆ ಇರ್ಲಿಲ್ಲ. ಹಂಗಂತೇಳಿ ಅವನು ಮೋಶೆ ಚಿಕ್ಕವರು, ನಾವು ದೊಡ್ಡವರನ್ನಲ್ಲ. ಮೋಶೆ ಆ ನೆಗೆಟಿವ್ ಶೇಡ್ ನಮ್ಗೆ ಏನ್ ಕಲಿಸ್ಕೊಡ್ತಾ ಇದೆ ಅಂತಂದ್ರೆ, ನಾವೊಂದು ಆಗಬಾರದು ಅಂತ ಕಲಿಸ್ಕೊಡ್ತೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗ್ಲಿ. ಈ ಕಾರಣದ ನಿಮಿತ್ತವಾಗಿ ಅಲ್ಲಿ 70 ಮಂದಿಯನ್ನ ಆರಿಸ್ಕೊಳ್ಳೋದಂದ್ರೆ ಅವರಿಗೆ ಆತ್ಮಿಕ ವರಗಳು ಯಾರ ಮುಖಾಂತರ, ಯಾರಲ್ಲಿ ಇದ್ದಿದ್ದು ಕೊಡ್ತಾ ಇದ್ದಾರೆ? ಮೋಶೆಯಲ್ಲಿ ಇದ್ದಿದ್ದನ್ನ ಅವರಿಗೆ ಕೊಡ್ತಾ ಇದ್ದಾರೆ. ಆ ವರಗಳು ಅವರಿಗೆ ದೊರಕಿದಾಗ ಅವರು ಪರವಶರಾಗಿ ಪ್ರವಾದಿಸಿದರು. ಅವರಿಗೆ ಎಲ್ಲಿಂದ ದೊರಕಿದ್ದು? ಕರ್ತನಿಂದ ದೊರಕಿದ್ದು. ಕರ್ತನಿಂದ ದೊರಕುವಂತ ಸಂದರ್ಭದಲ್ಲಿ ಅವರಿಗೆ ಆತ್ಮನ ಒಂದು ಅನುಭವ, ಆತ್ಮನ ಒಂದು ಸುರಿಸುವಿಕೆ ಅವರ ಮೇಲೆ ಆಯ್ತು. ಅವರ ಮೇಲೆ ಆದಾಗ ಅವರಲ್ಲಿ ಒಂದು ಪ್ರವಾದನೆ ರೀತಿ ಅಂತಂದ್ರೆ ಅನ್ಯೂಶುವಲ್ ಮಾತುಗಳು, ಅಂದ್ರೆ ಒಬ್ಬ ಮನುಷ್ಯನು ಮಾತನಾಡುವಂತ ಸಾಮಾನ್ಯವಾದ ಮಾತುಗಳಲ್ಲ, ಒಬ್ಬ ಮನುಷ್ಯನು ಮಾತನಾಡದೇ ಇರುವಂತ ಅನ್ಯೂಶುವಲ್ ಆಗಿರುವಂತ ಮಾತುಗಳು. ಅಂದ್ರೆ ಅಲ್ಲಿ ಯಾವ ರೀತಿಯ ಒಂದು ಮಾತುಗಳನ್ನು ಅನ್ಕೊಂಡು ಬರೆಯಲ್ಪಟ್ಟಿಲ್ಲ, ಆದ್ರೆ ದೇವರ ಮಹತ್ತುಗಳನ್ನು ಹೇಳೋದಕ್ಕೆ ಪ್ರಾರಂಭಿಸಿದರು. ಕೆಲವರು ಮಹತ್ತುಗಳನ್ನ ಹೇಳಿರಬಹುದು, ಕೆಲವರು ಫ್ಯೂಚರ್ ಅನ್ನ ಹೇಳಿರಬಹುದು, ಕೆಲವರು ನಡೆಯುವಂತ ಘಟನೆಗಳನ್ನ ಹೇಳಿರಬಹುದು, ಕೆಲವರು ಈ ದೇವರು ಈ ರೀತಿ ನಮ್ಮನ್ನ ಬಿಡುಗಡೆಗೊಳಿಸುವುದು ಅನ್ಕೊಂಡು ಈ ರೀತಿಯಲ್ಲಿ ಹೇಳಿರಬಹುದು. ಈ ರೀತಿಯಲ್ಲಿ ನುಡಿದಕ್ಕೆ ಪ್ರಾರಂಭಿಸಿದರು. ಇದು ಬಹಳ ಸಂತೋಷವಾದ ವಿಚಾರ. ಆದ್ರೆ ಮುಂದಿನ ಲೈನ್ ಅನ್ನು ನೋಡುವಾಗ ಯಾರಿಗೂ ಸಂತೋಷ ಆಗ್ಲಿಕ್ಕಿಲ್ಲ. ಅವ್ರೇನ್ ಹೇಳಿದ್ರೆ, ಆಮೇಲೆ ಅವರು ತಿರುಗಿ ಪ್ರವಾದಿಸಲಿಲ್ಲ. ನಂತರ ಅವರು ಪ್ರವಾದಿಸಲಿಲ್ಲ. ಒಂದು ಸಾರಿ ವರದಾನ ಸಿಕ್ತು, ಒಂದು ಸಾರಿ ದೇವರಿಂದ ನಡೆಸಲ್ಪಟ್ರು, ಒಂದು ಸಾರಿ ದೇವರಿಂದ ತುಂಬಿಸಲ್ಪಟ್ರು. ಮತ್ತೆ ಯಾಕೆ ತಿರುಗಿ ಅವರ ಪ್ರವಾದಿಸಲಿಲ್ಲ ಅನ್ನೋದೇ ಇವತ್ತಿನ ಪ್ರಶ್ನೆ ಮತ್ತು ಇವತ್ತಿನ ನಮ್ಮ ಚಿಂತಾವಾಕ್ಯ ಆಗಿದೆ. ಹಲ್ಲೆಲೂಯಾ. ನಾವು ಇದನ್ನ ಕಾನ್ಸಂಟ್ರೇಟ್ ಮಾಡಿ ಆಲೋಚನೆ ಮಾಡ್ಬೇಕು. ಯಾಕಂದ್ರೆ ಇನಿಷಿಯಲ್ ಆಗಿ ಬಂದಂತಹ ಸಂದರ್ಭದಲ್ಲಿ ನಮಗೆ ವಿಶೇಷವಾದ ಒಂದು ಆತ್ಮನ ಸುರಿಸುವಿಕೆ ಆಯ್ತು, ದೇವರ ರಕ್ಷಣೆ ಸಿಕ್ತು, ಅದ್ಭುತಗಳು ನಡೆಯಿತು, ಆಶೀರ್ವಾದಗಳಾಯ್ತು, ಎಲ್ಲ ಆಯ್ತು. ಈಗೇನಾಯ್ತು? ಎಲ್ಲಾ ದೇವರು ಮಾಡ್ತಾರೆ ಅಂತ ಅನ್ಕೊಂಡು ಗೊತ್ತಾದಾಗ ನಮ್ಮ ಜೀವಿತದಲ್ಲಿ ಒಂದು ಜಡತ್ವ ಉಂಟಾಯ್ತು. ನಮ್ಮ ಜೀವಿತದಲ್ಲಿ ಒಂದು ಜಡತ್ವ. ಯಾವ ಜಡತ್ವ ಅದು? ನೋಡಿ, ಶಾರೀರಿಕ ಜಡತ್ವ ಆದ್ರೆ ಹೆಂಗಾದ್ರೂ ನಾವು ರಿಕವರ್ ಮಾಡ್ಕೋಬಹುದು. ಆದ್ರೆ ಆತ್ಮಿಕ ಜಡತ್ವ ಆಗುತ್ತಲ್ಲ, ಆತ್ಮಿಕ ಜಡತ್ವ ಉಂಟಾದಾಗ ಅಲ್ಲಿ ಸಮಸ್ಯೆಗಳು ಪ್ರಾರಂಭ ಆಗ್ತವೆ. ಅದು ನಿಮ್ಮ ಶರೀರದ ಮೇಲೆಯೂ ಕೂಡ ಇಂಪ್ಯಾಕ್ಟ್ ಬೀಳುವಂತಾಗಿದೆ, ಶರೀರದ ಮೇಲೆಯೂ ಪ್ರಭಾವ ಬೀರುವಂತದ್ದಾಗಿದೆ. ಇಲ್ಲಿ
ಇವರ ಒಂದು ಪ್ರವಾದನೆ ಕಂಟಿನ್ಯೂ ಆಗದೇ ಇರೋದಕ್ಕೆ ಕಾರಣ ಏನಂತ ಅನ್ಕೊಂಡು ಬರೆಯಲ್ಪಟ್ಟಿಲ್ಲ. ಆದ್ರೆ ಇವತ್ತಿನ ದಿವಸ ಸತ್ಯವೇದ ನಮ್ಗೆ ಹೇಳ್ತದೆ ಕೆಲವು ಕಾರಣಗಳಿದಾವೆ. ಯಾಕಂದ್ರೆ ಸೌಲನ ಜೀವಿತದಲ್ಲಿ ಒಂದು ನಡೆಯುತ್ತೆ. ಏನ್ ನಡೆಯಿತು? ಆತನು ಕೂಡ ಪ್ರವಾದನೆ ನುಡಿದನು. ಆದ್ರೆ ಒಂದು ದಿವಸ ಬರುತ್ತೆ, ಅದನ್ನ ಯಾವಾಗ ಅವನ ಒಂದು ವರದಾನಗಳನ್ನು ಕಳೆದುಕೊಳ್ಳುವುದಕ್ಕೆ ಕಾರಣ ಯಾವುದಾಗಿತ್ತು? ಅವಿಧೇಯತೆ ಕಾರಣ ಆಗಿತ್ತು. ಇವತ್ತಿನ ದಿವಸ ನಮ್ಮಲ್ಲಿ ಅವಿಧೇಯತೆ ಇರೋದಾದ್ರೆ ಏನಾಗುತ್ತೆ? ನಾವು ಕೂಡ ಕಳೆದುಕೊಳ್ತೇವೆ. ಯಾಕಂದ್ರೆ ದೇವರ ಪಕ್ಷಪಾತಿ ಅಲ್ಲ. ಸೌಲನಿಗೆ ಒಂದು ಮಾಡೋದು, ನಮ್ಗೊಂದು ಮಾಡೋದು ಆತನ ಮಾಡೋವನಲ್ಲ. ಇವತ್ತಿನ ದಿವಸ ನಮ್ಮಲ್ಲಿ ಅವಿಧೇಯತೆ ಬಂತು ಅಂತಾದ್ರೆ ದೇವರು ನಮಗೆ ಸಿಕ್ಕಿರುವಂತ ಆಶೀರ್ವಾದಗಳನ್ನ ಅದನ್ನ ಹಿಂದೆ ತಗೊಳ್ಳೋದಿಲ್ಲ. ನೋಡ್ರಿ, 40 ವರ್ಷಗಳ ಕಾಲ ಸೌಲ ಆಳ್ತಾನೆ ಸಿಂಹಾಸನವನ್ನ, ದಾವಿದನು ಆಳ್ತಾನೆ 40 ವರ್ಷ ಕಾಲ. ಅದೇ ರೀತಿಯಲ್ಲಿ ಸೊಲೊಮೋನನು ಆಳ್ತಾನೆ 40 ವರ್ಷ ಕಾಲ. ದೇವರ ಸಿಂಹಾಸನ ಕಿತ್ಕೊಳ್ಳಿಲ್ಲ. ಸೌಲನು ತನ್ನಂತಾನೆ ಆತನ ಏನಂತ ಕಳೆದುಕೊಳ್ತಾನೆ? ತನ್ನ ಸಿಂಹಾಸನವನ್ನು ಕಳೆದುಕೊಳ್ತಾನೆ, ತನ್ನ ಅಭಿಷೇಕವನ್ನು ಕಳೆತಾನೆ. ಹೇಗೆ? ಒಂದು ಅವಿಧೇಯತೆ, ಎರಡನೇದಾಗಿ ಅದು ಕ್ರಿಯೆಯಲ್ಲಿ ಹೊರಗಡೆ ಬಂತು. ಯಾವುದನ್ನು ನೋಡುವಾಗ ಸಮುವೇಲ ಯಜ್ಞವನ್ನ ಸಮರ್ಪಿಸಿದ್ದು, ಆದ ನಂತರ ಅಭಿಷಕ್ತನ ಮೇಲೆ ಕೈ ಇಟ್ಟಿದ್ದು. ದಾವಿದನನ್ನ ನೋಡಿದ್ರೆ ಸಾಕು ಅವನಿಗೆ ಸಿಕ್ತು. ದಾವಿದನನ್ನ ನೋಡಿದ್ರೆ ಸಾಕು ಅವನ ಕೈ ಈಟಿಯ ಮೇಲೆ ಹೋಗ್ತಾ ಇತ್ತು. ದಾವಿದನನ್ನು ನೋಡಿದ್ರೆ ಸಾಕಿತ್ತು ಅವನ ಕೈ ಕತ್ತಿ ಮೇಲೆ ಹೋಗ್ತಾ ಇತ್ತು. ದಾವಿದನನ್ನು ನೋಡಿದ್ರೆ ಸಾಕಿತ್ತು ಆ ಸೇನಾಧಿಪತಿಗಳನ್ನ ಕರಿಬೇಕು ಅಂತ ಅವನಿಗೆ ಅನಿಸ್ತಾ ಇತ್ತು. ಆ ರೀತಿಯಲ್ಲಿ ದುರಾತ್ಮನವರನ್ನ ಪ್ರೇರೇಪಣೆಗೊಳಿಸ್ತಾ ಇದೆ. ಇವತ್ತಿನ ದಿವಸ ನಾವು ಕೂಡ ಕರ್ತನ ಸನ್ನಿಧಿಯಲ್ಲಿ ಕರ್ತನ ವಾಕ್ಯವನ್ನ ಕೇಳ್ತಾ ಇದ್ದೇವೆ. ಅನೇಕ ಪ್ರಕಟಣೆಗಳನ್ನ ಕರ್ತನ ಬಿಚ್ಚಿ ಕರ್ತನ ಅದರ ಅರ್ಥವನ್ನ ಮಾತಾಡ್ತಿದ್ದಾನೆ. ನಮ್ಮ ಜೀವಿತದ ಮೂಲೆಯಲ್ಲಿರುವ ಸೀಕ್ರೆಟ್ ಅನ್ನ ತೆಗೆದು ಈ ವಿಚಾರಗಳಲ್ಲಿ ಸರಿಪಡಿಸ್ಕೋಬೇಕು ಅಂತ ಅನ್ಕೊಂಡು ಕರ್ತನ ಹೇಳ್ತಾ ಇದ್ದಾನೆ. ಹೇಳುವಂತ ಸಂದರ್ಭದಲ್ಲಿ ನಾವು ಕೇಳದೆ ಹೋದರೆ ನಮ್ಮ ಜೀವಿತ ಕೂಡ ಯಾವ ಜೀವಿತ ಆಗುತ್ತೆ? ಸೌಲನ ಜೀವಿತದ. ನೋಡಿ, ಸೌಲನಿಗೆ ಅವನ ಡೌನ್ ಫಾಲ್ ಪ್ರಾರಂಭ ಆಗ ಅವನಿಗೆ ಗೊತ್ತಾಗ್ಲೇ ಇಲ್ಲ. ಗೊತ್ತಾಯ್ತಾ ಅವನಿಗೆ ಸಿಂಹಾಸನ ಹೋಗುತ್ತೆ. ಅವನೇನ್ ಅಂದ್ಕೊಂಡ? ನನ್ನನ್ನ ಯಾರಾದ್ರೂ ಸಾಯಿಸಿ, ನನ್ನನ್ನು ಯಾರು ಜಯ ಹೊಂದಿ ಸಿಂಹಾಸನದ ಮೇಲೆ ಕುತ್ಕೋಬೇಕು. ಅದನ್ನ ದಾವಿದನ ಏನಾದ್ರೂ ಮಾಡಿದ್ರೆ ನಾನೇನ್ ಮಾಡ್ಲಿ ಅಂತ ಅನ್ಕೊಂಡು ದಾವಿದನ ಕೊಲ್ಲಕ್ ಹೋದ. ಆದ್ರೆ ದಾವಿದನ ಆ ಪ್ರಯತ್ನ ಮಾಡ್ಲೇ ಇಲ್ಲ. ಸಿಂಹಾಸನ ತೆಗೆದುಕೊಳ್ಳಕ್ಕೆ ಹೋಗ್ಲೇ ಇಲ್ಲ. ತನ್ನ ಸಿಂಹಾಸನ, ತನ್ನ ಜೀವವನ್ನ, ತನ್ನ ತಲೆಮಾರನ್ನು ಕೂಡ ಅವನೇ ಬಲಿಗೆ ಅರ್ಪಿಸಿದ. ಒಂದೇ ಒಂದು ಕಾರಣ ಏನಂತಂದ್ರೆ ಅವಿಧೇಯತೆಯನ್ನು ನೋಡ್ತೇವೆ. ಇನ್ನೊಂದು ಆತ್ಮಿಕ ವೀರನು ನಮ್ಮ ಸತ್ಯವೇದದಲ್ಲಿ ಇರುವಂತನನ್ನ ಧ್ಯಾನ ಮಾಡ್ಲಿಕ್ಕೆ ಹೋಗೋಣ. ಇದನ್ನ ನಾವು ತಿಳಿದುಕೊಂಡವರಾಗಿ ನಮ್ಮ ಜೀವಿತಕ್ಕೆ ಇದನ್ನ ಅಪ್ಲೈ ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ಯಾವಾಗ ಅಪ್ಲೈ ಮಾಡ್ತೇವೋ ನಮಗೆ ಎಲ್ಲ ಇಕ್ಕಟ್ಟುಗಳಿಂದ ಕರ್ತನ ಬಿಡುಗಡೆಗೊಳಿಸುವಾಗ ನಮ್ಮ ಮನಸ್ಸು ನಿರಾಳ ಆಗುತ್ತೆ. ಗೊತ್ತಾ ನಿಮ್ಗೆ? ನಮ್ಮ ಮನಸ್ಸು ನಿರಾಳ ಆಗುತ್ತೆ. ಬ್ರಾಡ್ ಮೈಂಡ್ ಆಗ್ತೀವಿ ನಾವು. ನಮ್ಮ ಮನಸ್ಸು ಎಲ್ಲ ಬಂಧನಗಳಿಂದ ಬಿಡುಗಡೆ ಆಗುತ್ತೆ, ಕಟ್ಟುಗಳಿಂದ ಬಿಡುಗಡೆ ಆಗುತ್ತೆ, ಅನೇಕ ನೆಗೆಟಿವ್ ಆಲೋಚನೆಗಳಿಂದ ಬಿಡುಗಡೆ ಆಗುತ್ತೆ. ನ್ಯಾಯಸ್ಥಾಪಕರು 14ನೇ ಅಧ್ಯಾಯದಲ್ಲಿ ಒಬ್ಬ ಆತ್ಮಿಕ ವೀರ ಬರ್ತಾನೆ. ಯಾರವನು? ನ್ಯಾಯಸ್ಥಾಪಕರು 14ನೇ ಅಧ್ಯಾಯ. ವಿಷಯ ಅದನ್ನ ಸ್ಪೆಷಲ್ ವೆಪನ್. ಆತನ ಒಂದು ಪೌರುಷ ನೋಡಿದ್ರೆ ನಮಗೆ ಹುಡುಗರಿಗೆಲ್ಲ ನಮಗೊಂಥರ ರೋಷ ಬರುತ್ತೆ. ಯಾಕೆಂದ್ರೆ ನಾವು ಗಂಡಸರು ನೋಡಿ ಯುದ್ಧ, ಜಗಳ, ಕಾದಾಟ ಅಂತ ಅನ್ಕೊಂಡು ಇಷ್ಟಪಡೋರಾಗಿದೆ. ಅವನಿಗಿದ್ದಂತ ಫಿಸಿಕಲ್ ಅವನದು ಬಾಡಿ, ಯಾವ್ದು ಜಿಮ್ ಹೋಗ್ಲಿಲ್ಲ ಆದ್ರೂ ಕೂಡ ಅವನ ಕೈಯಲ್ಲಿ ಅವನ ಬಾಡಿ ನೋಡುವಾಗ ಅಷ್ಟು ಕಟ್ಟು ಎಂದು ಹೇಳ್ತಾರೆ, ಮೈಕಟ್ಟು ಉಳ್ಳಂತ ವ್ಯಕ್ತಿ ಆಗಿದ್ದ, ಎತ್ತರ ಇರುವಂತ ವ್ಯಕ್ತಿ. ಅದರ ಶಕ್ತಿಯನ್ನು ನೋಡೋದಾದ್ರೆ 1 man ಆರ್ಮಿ. ಈಗ ಯಾವೆಲ್ಲ ಟೈಟಲ್ಗಳನ್ನ, ಫಿಲ್ಮ್ ಟೈಟಲ್ಗಳನ್ನ ನೋಡ್ತೇವೆ, ಅದೆಲ್ಲ 1 man ಆರ್ಮಿ ಅಲ್ಲಿ. ಈತನ 1 man ಆರ್ಮಿ. ಹಲ್ಲೆಲೂಯಾ. ಎಷ್ಟೇ ಜನ ಬರ್ಲಿ, ಈಗಿನ ಎಲ್ಲ VFX ಅಲ್ಲಿ ಆಗುವಂತ ವಿಚಾರಗಳು ಅಥವಾ ಆನಿಮೇಷನ್ ಅಲ್ಲಿ ಮಾಡುವಂತದ್ದು, AI ಮಾಡುವಂತ ವಿಚಾರಗಳು ಆತನ ಜೀವಿತದಲ್ಲಿ ನಡೆದಂತಲ್ಲ. ರಿಯಲ್ ಫೈಟ್ ಅನ್ನ ಮಾಡಿದಂತ ವ್ಯಕ್ತಿ ಆತನಾಗಿದ್ದ. ಯಾವುದೇ ರೀತಿಯಲ್ಲಿ VFX ಅಲ್ಲಿ ಅವನ ಮುನ್ನೆ ಏನು ಅಲ್ಲಿ ಯಾವುದೇ ಎಡಿಟಿಂಗ್ ಮಾಡ್ತಾ ಇರಲಿಲ್ಲ. ಎಲ್ಲವೂ ಕೂಡ ರಿಯಲ್ ಆಗಿ ಅವನು ಹೋರಾಡ್ತಾ ಇದ್ದ. ಅವನ ಮುಂದೆ ಒಂದು ಕಾರ್ಯ ಬರುತ್ತೆ ನೋಡಿ. ಆತನು ಮೊದಲನೇ ಬಾರಿ ಅದನ್ನ ಆತ್ಮನಿಂದ ತುಂಬಿಸಲ್ಪಟ್ಟಾಗ ಆ ನ್ಯಾಯಸ್ಥಾಪಕರ ಪುಸ್ತಕ 14ನೇ ಅಧ್ಯಾಯ 16ನೇ ವಚನದಲ್ಲಿ ಒಂದು ಪ್ರಾಣಿ ಆತನ ಮುಂದೆ ಬರುತ್ತೆ. ಯಾವುದು? ಸಿಂಹ ಅವನ ಮುಂದೆ ಬರುತ್ತೆ. ಯಾರ್ಯಾದ್ರೂ ಸಿಂಹ ಅವನ ಮುಂದೆ ವ್ಯಕ್ತಿ ಸಿಂಹ ಬಂದ್ರೆ ಏನಂತಾರೆ?
ಮರದ ಮೇಲೆ ಹತ್ತೋದು, ಓಡೋಗೋದು, ಜೀವ ಮತ್ತೆ ಬದುಕಿದ್ರೆ ಸಾಕಪ್ಪ ಅನ್ನೋ ರೀತಿಯಲ್ಲಿ ಓಡೋಗೋದು. ಆದ್ರೆ ಈ ವ್ಯಕ್ತಿ ನೋಡ್ರಿ, ಅವನ ಕೈಯಲ್ಲಿ ಏನೂ ಇಲ್ಲದಿದ್ದರೂ ಯೆಹೋವನ ಆತ್ಮ ಅವನ ಮೇಲೆ ಪಕ್ಕನೆ ಬಂದದರಿಂದ ಆ ಸಿಂಹವನ್ನ ಯಾವ ರೀತಿ ಬಗ್ದಾಕದಂತೆ, ಹೋತ ಮರಿಯನ್ನೋ ಎಂಬಂತೆ. ಒಂದು ವೇಳೆ ಹೋತ ಮರಿ ನಮ್ಮ ಮುಂದೆ ಬಂದರೂ ಕೂಡ ನಮ್ಗೆ ಬಗ್ದಾಗಕ್ಕೆ ಸಾಧ್ಯ ಇಲ್ಲ. ಈಗಲೂ ಕೂಡ ನಮಗೆ ಕೆಲವು ಸರಿ ಡೌಟ್ ಆಗಿದೆ, ಎಲ್ಲಿ ಗುದ್ದುತ್ತೋ ಅನ್ನೋ ರೀತಿಯಲ್ಲಿ ಅನ್ಸುತ್ತೆ ಹೋತ ಮರಿ ಬಂದ್ರು. ಆದ್ರೆ ಈತನು ಬಂದಂತ ಪ್ರಾಣಿ ಯಾವ್ದು, ಈತನ ಮುಂದೆ ಸಿಂಹ ಇವನ ಮುಂದೆ ಸವಾಲೊಡ್ಡಕ್ಕೆ ಬರುತ್ತೆ. ಈ ಸವಾಲು ಬಂದಂತ ಸಂದರ್ಭದಲ್ಲಿ ಅವನು ಹೋತ ಮರಿಯೋ ಎಂಬಂತೆ ಆತನು ಸೀಳಿ ಬಿಡ್ತಾನೆ. ಯಾರ ಬಲದಿಂದ? ಯೆಹೋವನ ಬಲದಿಂದ. ಹಲ್ಲೆಲೂಯಾ. ದೇವರ ಆತ್ಮನ ಆತನ ಮೇಲೆ ನೋಡ್ರಿ, ದೇವರ ಆತ್ಮನ ಒಂದು ಕ್ಯಾರೆಕ್ಟರ್, ದೇವರ ಆತ್ಮನ ಒಂದು ಶಕ್ತಿ ಯಾವ ರೀತಿಯಲ್ಲಿ ಪ್ರಕಟವಾಗ್ತಾ ಇದೆ. ನಾವು ಹೊಸ ಒಡಂಬಡಿಕೆಯಲ್ಲಿ ಇತ್ತೀಚಿನ ಕಾಲಗಳಲ್ಲಿ ನೋಡುವಾಗ ನಾವು ದೇವರಾತ್ಮನ ಶಕ್ತಿ ಯಾವ ರೀತಿಯಲ್ಲಿ ಪ್ರಕಟವಾಗ್ತದೆ. ಆ ಪ್ರವಾದನೆ ಮುಖಾಂತರ ದೇವರ ವಾಕ್ಯ, ಜ್ಞಾನದ ವಾಕ್ಯ, ವಿದ್ಯಾ ವಾಕ್ಯ, ಅನ್ಯ ಭಾಷೆಯ ವರದಾನ, ನಂಬಿಕೆಯ ವರದಾನ ಮುಖಾಂತರವಾಗಿ ಪ್ರಕಟಗೊಂಡ್ರೆ ಇವನಿಗೆ ಯಾವ ರೀತಿಯಲ್ಲಿ ಪ್ರಕಟವಾಯಿತು? ದೇಹದಲ್ಲಿ ವಿಶೇಷವಾದ ಶಕ್ತಿ. ಹಲ್ಲೆಲೂಯಾ. ದೇಹದಲ್ಲಿ ವಿಶೇಷವಾದ ಶಕ್ತಿ ಹೊರಗಡೆ ಬಂತೆಂದು ನಾವು ನೋಡುತ್ತೇವೆ. ಇದೇ ರೀತಿಯ ಒಂದು ದೇಹದ ಶಕ್ತಿ ನೋಡ್ರಿ, ನಾವು ಸಂಸಾರದ ವಿಚಾರವಾಗಿ ನೋಡ್ತೇವೆ. ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, ಅವನ ರಥಗಳಿಂದ ಮುಂದೆ ಓಡ್ತಾನೆ ಅಂತ. ಮೊದಲೇ ಎಲಿಯ, ಇನ್ನೊಬ್ಬ ಫಿಲಿಪ್ ಅಂತ ತಿಳ್ಕೊಳ್ಳ. ದೇವರ ಆತ್ಮ ಅವರು ಬಂದ ಕೂಡಲೇ ಅದು ಹೆಂಗ್ರಿ, ಒಬ್ಬ ರಥನ ದಾಟಿ ಮುಂದೆ ಹೋಗೋದು. ಒಂದು ಕುದುರೆ ರೇಸ್ ಹೋಗುವಂತ, ನಾವು RC ರೋಡಲ್ಲಿ, ರೇಸ್ ಕೋರ್ಸ್ ರೋಡಲ್ಲಿ ಆ ಕುದುರೆಗಳನ್ನ ಓಟಗಳನ್ನ ನೋಡ್ತೇವೆ. ಎಷ್ಟು ಸ್ಪೀಡಾಗಿ ಓಡ್ತವೆ ಗೊತ್ತಾ? ಆ ಸ್ಪೀಡಾಗಿ ಓಡೋದು ಆ ಕುದುರೆ ಬೇರೆ. ಇದು ರಾಜ ಅವರಿಗೆ ಕಮಾಂಡ್ ಕೊಟ್ಟಾಗ ಅದರ ಜೊತೆ ಇರುವಂತ ಕುದುರೆಯನ್ನು ನಡೆಸುವಂತ ವ್ಯಕ್ತಿ ಇದ್ದಾಗ ಅದಕ್ಕೆ ಏಟು ಬಿದ್ದಾಗ ಓಡುವಂತ ಕುದುರೆಯ ಸ್ಪೀಡ್ ಎಷ್ಟಾಗಿರ್ಬೋದು ಆಲೋಚನೆ ಮಾಡಿ. ಆ ಸ್ಪೀಡ್ ಅನ್ನ ಮೀರಿ ಈ ಎಲಿಯ ಓಡ್ತಾ ಇದ್ದಾನೆ. ಯಾವ ಕೆಲಸ ಎಲ್ಲ ಮುಗಿಸಿದಾನೆ ಗೊತ್ತಾ? ಅಗ್ನಿಯನ್ನು ನಡೆಸಿದಾನೆ. ಆದ್ಮೇಲೆ ಮೊಣಕಾಲು ಮಳೆಗೋಸ್ಕರ ಪ್ರಾರ್ಥನೆ ಮಾಡಿದ್ದಾರೆ. ಒಂದ್ಸರಿ ಅಲ್ಲ, 7 ಸಾರಿ. ಇದೆಲ್ಲ ಆದ್ಮೇಲೆ, ಇಷ್ಟೆಲ್ಲ ಕಾರ್ಯ ಆದ ಮೇಲೆ ಅವನು ಎಲ್ಲಿ ಓಡ್ತಾ ಇದ್ದಾನೆ? ಈ ರಥದ ಮುಂದೆ ದಾಟಿ ಹೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾರ ಬಲದಿಂದ? ದೇವರ ಆತ್ಮನ ಬಲದಿಂದ. ಹಲ್ಲೆಲೂಯಾ. ಕರ್ತನ ಸನ್ನಿಧಿಯಲ್ಲಿ ಈ ಸಮಯದಲ್ಲಿ ಒಂದನ್ನ ನಾವು ನಿರ್ಧಾರ ಮಾಡಿಕೊಂಡು ದೃಢಪಡಿಸೋಣ. ದೇವರ ಆತ್ಮನಿಗೆ ಅಸಾಧ್ಯವಾದ್ದು ಒಂದೂ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಇವತ್ತಿನ ದಿವಸ ನಮಗೆ ಅಸಾಧ್ಯವಾದ ವಿಚಾರಗಳು ಅನೇಕ ಮನಸ್ಸಿನಲ್ಲಿ ನಾವು ತುಂಬಿಕೊಂಡಿದ್ದೇವೆ. ಆದ್ರೆ ಕರ್ತನೆ ಹೇಳ್ತಾ ಇದ್ದೇನೆ, ನಿನಗೆ ಅಸಾಧ್ಯದ ವಿಚಾರಗಳ ನಿನ್ನ ಮನಸ್ಸನ್ನು ತುಂಬಿಕೊಂಡಿದ್ದೀಯ. ಆದ್ರೆ ನನಗೆ ನನ್ನ ಒಂದು ಡಿಕ್ಷನರಿಯಲ್ಲಿ ಅಸಾಧ್ಯ, ಇಂಪಾಸಿಬಲ್ ಅನ್ನೋ ವರ್ಡ್ ಇಲ್ಲ. ಇಂಪಾಸಿಬಲ್ ಅನ್ನುವಂತ ವರ್ಡ್ ಇಲ್ಲ. ನಾನು ಎಲ್ಲವನ್ನ ಸಾಧ್ಯಗೊಳಿಸುವ ದೇವರು ನಾನಾಗಿದ್ದೇನೆ. ಹಲ್ಲೆಲೂಯಾ. ಇವತ್ತಿನ ದಿವಸ ನಮ್ಮ ಡಿಕ್ಷನರಿಯಲ್ಲಿ ಕೂಡ ತೆಗೆದು ಆ ಇಂಪಾಸಿಬಲ್ ಅನ್ನುವಂತ ವರ್ಡ್ ಇದೆಯಲ್ಲ, ಅದನ್ನ ಕಟ್ ಮಾಡಿಬಿಡಿ. ಹಲ್ಲೆಲೂಯಾ. ಯಾಕಂದ್ರೆ ನಮ್ಮ ಜೀವಿತದಲ್ಲಿ, ದೇವರನ್ನ ನಂಬಿದ ವ್ಯಕ್ತಿಯ ಜೀವಿತದಲ್ಲೂ ಕೂಡ ಇಂಪಾಸಿಬಲ್ ಅನ್ನುವಂತ ಆ ಒಂದು ವರ್ಡ್ ಇರಕೂಡದು. ಕರ್ತನ ಎಲ್ಲವನ್ನ ಸಾಧ್ಯಗೊಳಿಸುವ ದೇವರಾಗಿದ್ದಾನೆ. ಕರ್ತನ ಎಲ್ಲವನ್ನ ಸಾಧ್ಯಗೊಳಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಷ್ಟೆಲ್ಲ ಪೌರುಷ ಪರಾಕ್ರಮಗಳನ್ನ ಹೊಂದಿದಂತ ಸಂಸರು ಇದು ಏನೂ ಅಲ್ಲ. ಸಿಂಹಧ್ವಜದವರಡಿದು ಆತನ ಮುಂದೆ ಫಿಲಿಷ್ಟಿಯರು 1000 ಜನರು ಬಂದು ನಿಂತಾರೆ. ಓಡ್ತಿದ್ದು ಯಾವ್ದ್ರಲ್ಲಿ ಗೊತ್ತ? ಕತ್ತೆ ದವಡೆಯಲ್ಲಿ ಓಡಿರೋದು. ಅದು ಎಷ್ಟೋ ವರ್ಷಗಳ ಹಿಂದೆ ಮಣ್ಣಾಗಿ ಹೋಗಿದಂತ, ಹುಳಗಳಿಂದ ಎಲ್ಲ ಕಂಪ್ಲೀಟ್ ಆಗಿ ಡಿಸಾಲ್ವ್ ಆಗಿದಂತ ಆ ಕತ್ತೆ ದವಡೆಯನ್ನು ತಗೊಂಡು ಯಾರು ಹೊಡಿತಾ ಇದ್ದಾನೆ? ಶತ್ರುಗಳಿಗೆ ಹೊಡಿತಾ ಇದ್ದಾನೆ. ನೋಡ್ರಿ, ಇದಾನೇನು ಹೇಳೋದಂದ್ರೆ, ಶತ್ರುಗಳನ್ನು ಹೊಡೆಯೋದಕ್ಕೆ ಈಟಿ, ಕತ್ತಿ, ಈ ರೀತಿಯದನ್ನ ಹರಿತವಾದದ್ದನ್ನ ಸಿದ್ಧ ಮಾಡಿ ಹೋಗ್ತದೆ. ಇದು ಹೆಂಗ್ರಿ ಸಾಧ್ಯ? ಇದು ಕತ್ತೆ ದವಡೆಯಲ್ಲಿ ಒಂದೊಂದು ಏಟಲ್ಲಿ ಒಬ್ಬೊಬ್ರು ಸಾಯ್ಬೇಕು ಅಂತಂದ್ರೆ ಆಲೋಚನೆ ಮಾಡ್ರಿ. ಒಬ್ಬ ವ್ಯಕ್ತಿಗೆ ಒಂದು 4-5 ಏಟಲ್ಲಿ ಸಾಯೋದಾದ್ರೆ ಇವನಿಗೆ ಏನು ಬೀಳುತ್ತೆ? 4-5 ಏಟು ಬೀಳ್ತಾ ಇತ್ತು. ಆದ್ರೆ ಇವನ ಏಟು, ಒಂದು ಏಟಿಗೆ ಒಬ್ಬೊಬ್ರು ಸಾಯ್ತಾ ಇದ್ದಾರೆ. ಹಾಗಾದ್ರೆ ಆ ಪವರ್ ಏನದು? ಆ ಶಕ್ತಿ ಏನದು ಶಕ್ತಿ? ದೇವರ ಆತ್ಮನ ಶಕ್ತಿ ಇಳಿದು ಬರುವ ಸತ್ತಂದ ದವಡೆಗಳ, ಆ ಕತ್ತೆಯ ದವಡೆಗೂ ಕೂಡ ಶಕ್ತಿಯನ್ನು ತುಂಬಲು ಕರ್ತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಆ ಶಕ್ತಿ ಯಾರಿಗೆ ಕನೆಕ್ಟ್ ಆಗಿತ್ತು? ಸಂಸೋದನಿಗೆ ದೊರಕಿ ಸಂಸೋದನ ಮೇಲೆ ಇಳಿದು ಬಂತು. ಅದು ಯಾರಿಗೆ ಕನೆಕ್ಟ್ ಆಯ್ತು ನೋಡುವಾಗ ಆ ದವಡೆಯ ಮೇಲೆ ಕನೆಕ್ಟ್ ಆಯ್ತು ಅಂತ ನೋಡಿದೆ. ಹಲ್ಲೆಲೂಯಾ. ಎಲ್ಲರೂ ಕೂಡ 1000 ಮಂದಿ ಒಳ್ಳೆ ಸೊಳ್ಳೆ ಹೊಡಿತೀವಿ ನೋಡಿ ನಾವು. ಕೆಲವು ಸರಿ ರಾಶಿ ಬಂದ್ರೆ
ಈ ಬ್ಯಾಟ್ ಇಟ್ಕೊಂಡು ಆ ರೀತಿಯಲ್ಲಿ ಹೊಡೆದು ಬಿಸಾಕ್ತಾನೆ. ಇಂಥ ಶಕ್ತಿಯನ್ನು ಹೊಂದಿದ್ದಂತಹ ವ್ಯಕ್ತಿ ನ್ಯಾಯಸ್ಥಾಪಕರ ಪುಸ್ತಕ 16ನೇ ಅಧ್ಯಾಯ 16ನೇ ವಚನಕ್ಕೆ ಬರುವಾಗ ಇವನು ಯಾರ ಸುಳಿಗೆ ಬೀಳುತ್ತಾನೆ? ಡೆಲಿಲಾ ಎನ್ನುವಂತ ಒಂದು ವೇಶ್ಯೆ, ಅದೇ ರೀತಿಯಲ್ಲಿ ಒಂದು ಸೌಂದರ್ಯವನ್ನ ನೋಡಿ ಆಕೆ ಹಿಂದೆ ಬೀಳ್ತಾನೆ. ಬಿದ್ದಿದ್ರೆ ಏನ್ ದೊಡ್ಡ ಕಾರ್ಯ ಆಗ್ತಿರ್ಲಿಲ್ವೋ ಏನೋ. ಆಕೆ ಏನ್ ಮಾಡಿದ್ಲು, ಆಕೆ ಏನು ಉರ್ಲು ಅಂತ ಹೇಳ್ತಾರೆ. ವಿಚಾರಣೆ ಸ್ತ್ರೀ ಯಾರಾಗಿದ್ದಾಳಂತೆ? ಆಕೆ ಒಂದು ಉರ್ಲಂತೆ. ಇದಲ್ಲದೆ ಅವಳು ಅವನನ್ನು ದಿನವೂ ಮಾತಿನಿಂದ ಪೀಡಿಸಿದ್ದರಿಂದ ಅವನಿಗೆ ಸಾಯುವುದು ಒಳ್ಳೆಯದೆನ್ನುವಷ್ಟು ಬೇಸರವಾಯಿತು. ಏನಂತ ಪೀಡಿಸಿದಾಳೆ ಅವಳು? ಏನ್ ಸೀಕ್ರೆಟ್ ಹೇಳ? ನಿಮ್ನ ಆತ್ಮ, ಆ ಒಂದು ಶರೀರದಲ್ಲಿ ಬಲ ಬರ್ತಾ ಇದೆಯಲ್ಲ, ಅದು ನೀನು ಒಂದೇ ಸಾರಿ ನೀನು ಸಿಂಹನ ಕೊಲ್ತೀಯ, ಇನ್ನೊಂದ್ಸರಿ ನೋಡುವಾಗ 1000 ಮಂದಿ ಫಿಲಿಸ್ಟಿಯರ ಕೊಲ್ತೀಯ. ನೀನು ಯಾವುದಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ. ಯಾರು ಬಂದ್ರು ಕೂಡ ಮುಂದೆ ಹೋಗಿ ನುಗ್ಗೊಡಿತೀಯಲ್ಲ. ಇದಕ್ಕೆ ಕಾರಣ ಏನು? ಇದು ಎಲ್ಲಿಂದ ನಿಮ್ಗೆ ಶಕ್ತಿ ಸಿಗ್ತಾ ಇದೆ? ನಾವು ಕೂಡ ಲೋಕದಲ್ಲಿ ತುಂಬಾ ಜನರನ್ನು ನೋಡಿದ್ದೇವೆ, ಆದ್ರೆ ಅವರಲ್ಲಿ ನಾವು ಆ ಶಕ್ತಿಯನ್ನು ನೋಡ್ತಾ ಇಲ್ಲ. ನೀನ್ ನೋಡಿದ್ರೆ ಇಸ್ರೇಲ್ರು ಅಂತ ಅನ್ಕೊಂಡು ನೋಡಿದ್ರೆ ನಾವೇನು 2 ಲಕ್ಷ 3 ಲಕ್ಷ ಜನರು ಇರ್ತಾರೆ ಅಂತಂದ್ರೆ ನೋಡೋ ಒಬ್ಬರೇ ಒಬ್ಬ ಇರ್ತಾನೆ. ಇಸ್ರೇಲ್ರು ಅಂತ ಅನ್ಕೊಂಡು ನೋಡಿದ್ರೆ ಒಬ್ಬನನ್ನು ಉಪಯೋಗಿಸಿ ಕರ್ತನು ಫಿಲಿಸ್ಟಿಯರ ಸಮಸ್ತ ಜನರನ್ನ, ಸಮಸ್ತ ದೇಶವನ್ನ ನಾಶ ಮಾಡೋದಕ್ಕೆ ಆತನು ಉಪಯೋಗಿದಂತ ಆಯುಧ ಯಾರಾಗಿದ್ದಾನೆ? ಸಂಸೋನನಾಗಿದ್ದಾನೆ. ಈಗ ಏನ್ ಮಾಡ್ತಾ ಇದ್ದಾನೆ? ಪೀಡಿಸ್ತಾ ಇದ್ದಾಳೆ. ಏನ್ ಪೀಡಿಸ್ತಾ? ಅದರ ಸೀಕ್ರೆಟ್ ಏನ್ ಹೇಳು? ಸೀಕ್ರೆಟ್ ಏನ್ ಹೇಳಲು? ನೀವು ಗಮನಿಸ್ರಿ, ಆ ಪದಗಳನ್ನ ಗಮನಿಸಬೇಕು. ಪೀಡಿಸಿದ್ದರಿಂದ ಅವನಿಗೆ ಸಾಯುವುದು ಒಳ್ಳೇದನ್ನುವಷ್ಟು ಬೇಸರವಾಯಿತು. ಹಾಗಾದ್ರೆ ಎಷ್ಟು ಸಾರಿ ಕೇಳಿರಬೇಕು, ಯಾವ ಪ್ರಯತ್ನಗಳನ್ನ ಮಾಡಿರಬೇಕು. ನಮಗೂ ಯಾರಾದ್ರೂ ಮಾಡಿದಾರ? ನಮ್ಮ ಸೀಕ್ರೆಟ್ಗಳನ್ನು ತಿಳಿದುಕೊಳ್ಳೋದಕ್ಕೆ, ನಮ್ಮ ರಕ್ಷಣೆಯನ್ನು ಹಾಳು ಮಾಡೋದಕ್ಕೆ ಫಂಕ್ಷನ್ಗೆ ಬನ್ನಿ 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 ಅಂತ ಕರೆಯೋದು, ತಿನ್ನಿ 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 ಅಂತ ಕರೆಯೋದು. ಅದೇನ್ರಿ, ಅದು ಅಷ್ಟೊಂದು ಒತ್ತಾಯ ಪಡಿಸ್ತಾರೆ. ಏನಾದ್ರೂ ಒಳ್ಳೇದು ಕೊಡೋದಂದ್ರೆ ಒತ್ತಾಯ ಪಡಿಸ್ತಾರೆ. ಇಂಥದಕ್ಕೆಲ್ಲ ಹೇಗೆ ಒತ್ತಾಯ ಪಡಿಸ್ತಾರೆ? ಕೈ ಎಳೆದು 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 ಕೂರಿಸ್ತಾರೆ. ಅಲ್ಲೋದ್ರೆ ಅಲ್ಲೂ ಕರೀತಾರೆ, ಇಲ್ಲೋದ್ರೆ ಇಲ್ಲೂ ಇನ್ವಿಟೇಷನ್ ಕೊಡ್ತಾರೆ, ಇಲ್ಲೋದ್ರು ಅಲ್ಲೂ ಕೊಡ್ತಾರೆ. ಆದ್ಮೇಲೆ ದೇವರ ವಿರುದ್ಧವಾಗೆಲ್ಲ ಮಾತಾಡ್ತಾರೆ, ದೇವರ ವಿಚಾರವಾಗಿ ಎಲ್ಲ ಮಾತಾಡ್ತೀವಿ. ನಿಮ್ಗೆಲ್ಲ ಏನು ಈ ರೀತಿ ಎಲ್ಲ ಬರಕ್ ಬಿಡೋದಿಲ್ಲ. ನಮ್ಮ ನಂಬಿಕೆನೆ ಅಲಗಾಡು ಬಿಡುತ್ತೆ ಒಂದು ಊಟದಿಂದ. ಅವ್ರ ಜೊತೆ ಸೇರ್ಲಿಲ್ಲ ಅಂತಂದ್ರೆ ಒಂದು ನಮ್ಮ ನಂಬಿಕೆನೆ ಅಲಗಾಡೋ ಮಾತುಗಳನ್ನ ಆಡ್ಬಿಡ್ತಾರೆ ಅವರು. ಇಲ್ಲಿ ಅದೇ ಆಗ್ತಿರೋದು. ಇವನ್ನ ಸೀಕ್ರೆಟ್ ತಿಳ್ಕೊಳ್ಳೋದಕ್ಕೆ ಇವನಿಗೆ ಹಿಂಸೆ ಆಯ್ತಂತೆ, ಟಾರ್ಚರ್ ಕೊಡ್ತಾ ಇದ್ದಾರೆ ಅವರು. ನಮ್ಮ ಜೀವಿತದಲ್ಲಿ ಏನೇ ಟಾರ್ಚರ್ ಕೊಟ್ಟರು ಕೂಡ ಯೇಸು ಕ್ರಿಸ್ತನ ವಿರುದ್ಧವಾದ ಮಾತು ಬರುವಾಗ ಬೇರೆ ಯಾವ ಟಾರ್ಚರ್ ಕೂಡ ನಾವು ಬಗ್ಗದೆ ನಾವು ನಿಲ್ಲುವವರಾಗಿರ್ಬೇಕು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನನಗೆ ನೆನಪಿರೋ ಪ್ರಕಾರ ನನ್ನನ್ನ ಇದುವರೆಗೂ ಕೂಡ ಕೆಲವು ಒತ್ತಾಯ ಪಡಿಸಿ ದಾರಿಗೆ ನಡೆಸಿದಂದು ಇದುವರೆಗೂ ಇಲ್ಲ. ನಾನು ಏನ್ ಆಲೋಚನೆ ಮಾಡಿರ್ತಾನೋ, ಕರ್ತನ ನನಗೆ ಏನ್ ಸರಿ ಅಂತ ಅನ್ಕೊಂಡು ಹೇಳಿರ್ತಾನೋ ಆ ಸರಿ ಅನ್ನೋ ಮಾರ್ಗಕ್ಕೆ ನಾನೇ ಸ್ವತಃ ಯಾರ ಒಂದು ಇಂಟರ್ವೆನ್ಷನ್ ಇದುವರೆಗೂ ಕೂಡ ನಾನು ನನ್ನ ಮನಸ್ಸಿನಲ್ಲಿ ಇವ್ರು ನಂಗೆ ಹಿಂಗೆ ಹೇಳಿದ್ರು, ಅದಕ್ಕೆ ನಾನು ಹಿಂಗ್ ಬಂದೆ, ಹಿಂಗ್ ಮಾಡಿದೆ ಅಂತ ಅನ್ಕೊಂಡು ಹೇಳಿ. ಯಾಕಂದ್ರೆ ನನ್ನ ಡಿಸಿಷನ್ ನಾನು ಕರ್ತನ ಸಹಾಯ ನಾನು ಮಾತ್ರವೇ ತಗೊಳ್ತೇನೆ. ಹಲ್ಲೆಲೂಯಾ. ನನ್ನ ಜೀವಿತದ ಈ ಆಸನ್ ಬರೋದಕ್ಕೆ ಡಿಸಿಷನ್ ಕೂಡ ಯಾರ ಡಿಸಿಷನ್ ಅಲ್ಲ, ನನ್ನ ಸ್ವಂತ ಡಿಸಿಷನ್. ಹಲ್ಲೆಲೂಯಾ. ಯಾರು ಕೂಡ ನಾನು ಹೇಳೋದಕ್ಕೆ ಸಾಧ್ಯ ಇಲ್ಲ. ನನಗೆ ಇವರು ಹೇಳಿದ್ರು ಅದಕ್ಕೆ ನಾನು ಬಂದೆ ಅಂತ ಇಲ್ಲಿ. ಯಾಕಂದ್ರೆ ನಾಳೆ ದಿವಸ ನಾನು ಇಲ್ಲಿ ಬಂದು ನಾಶ ಆಗ್ಬೋದು, ಇಲ್ಬೋದು, ನಾನು ಜಯ ಹೊಂದ್ಬೋದು, ಒಳ್ಳೇದಾಗ್ಬೋದು, ಕೆಟ್ಟದಾಗ್ಬೋದು. ಒಳ್ಳೇದಾದ್ರೂ ಕೆಟ್ಟದಾದ್ರೂ ನಾನೇ ಅದಕ್ಕೆ ಜವಾಬ್ದಾರಿ. ಯಾಕಂದ್ರೆ ನಾನು ಮಾತ್ರ ಡಿಸಿಷನ್ ತಗೊಂಡೆ. ಅದಕ್ಕೋಸ್ಕರವಾಗಿ ನಮ್ಮ ಡಿಸಿಷನ್ಗಳಲ್ಲಿ, ಬೇರೆ ನಿರ್ಧಾರಗಳಲ್ಲಿ ಯಾರ ಫೋರ್ಸ್ ಇರಬಾರ್ದು. ಅವನು ಯಾರೇ ಆಗಿರಲಿ, ಅವಳು ಯಾರೇ ಆಗಿರಲಿ, ಡಿಸಿನೇ ಆಗಿರ್ಲಿ, ಯಾರೇ ಆಗಿರ್ಲಿ, ಎಷ್ಟು ದೊಡ್ಡ ವ್ಯಕ್ತಿ ಆಗಿರ್ಲಿ, ಈ ಸಂಸೋನ ರೀತಿಯಲ್ಲಿ ನೋಡ್ರಿ ಎಂತ ಒಂದು ಅವನು ಬಗ್ಗದ ಅವಳ ಮಾತಿಗೆ ಎಂತ ಒಂದು ಅಭಿಷೇಕವನ್ನ ಕಳೆದುಕೊಂಡ. ಆತನ ತರ ಯಾರು ಇಲ್ಲಲ್ಲಿ.
ಆತನ ತರ ಯಾರು ಉಪಯೋಗಿಸಲ್ಪಟ್ಟಿಲ್ಲ. ಮತ್ತು ಅವನು ಕ್ಷೌರ ಕತ್ತಿಯು ತನ್ನ ತಲೆಯ ಮೇಲೆ ಬಂದದ್ದಿಲ್ಲ. ನಾನು ಮಾತ್ರ ಗರ್ಭ ಬಿಟ್ಟಂದಿನಿಂದಲೇ ದೇವರಿಗೆ ಪ್ರತಿಷ್ಠಿತನಾದವನು. ನನ್ನ ತಲೆಯನ್ನು ಕ್ಷೌರ ಮಾಡುವುದಾದರೆ ನನ್ನ ಶಕ್ತಿಯು ಹೋಗುವುದು ಮತ್ತು ನಾನು ಬಲಹೀನನಾಗಿ ಬೇರೆ ಮನುಷ್ಯನಂತಾಗುವೆನು ಎಂದು ತನ್ನ ಗುಟ್ಟನ್ನೆಲ್ಲ ಆಕೆಯ ಮುಂದೆ ಬಿಚ್ಚಿ ಹೇಳಿದನು. ದೇವರ ಸೀಕ್ರೆಟ್ನ ಎಂದಿಗೂ ಕೂಡ ಯಾರಿಗೂ ಕೂಡ ಬಿಚ್ಚಿಟ್ಟಬೇಡಿ. ಯಾವ ಸೀಕ್ರೆಟ್? ದೇವರು ಕೆಲವು ಸರಿ ನಿಮ್ಗೆ ಹೇಳಿರ್ತಾರೆ, ಮಧ್ಯರಾತ್ರಿಯಲ್ಲಿ ಎದ್ದು ಪ್ರಾರ್ಥನೆ ಮಾಡು. ಈ ಪ್ರಾರ್ಥನೆಯನ್ನು ನೀವು ಎಂದಿಗೂ ಯಾರಿಗೂ ಹೇಳಬಾರದು. ನೀನು ಇವರಿಗೆ ಈ ರೀತಿಯಲ್ಲಿ ಸಹಾಯ ಮಾಡು. ಈ ಒಂದು ಮಾತನ್ನ ನೀನು ಎಲ್ಲಿಗೂ ಕೂಡ ನೀನು ಬಹಿರಂಗವಾಗಿ ಹೇಳಬಾರದು. ಈ ಕಾರ್ಯವನ್ನ ನೀನು ಮಾಡಿದ ನಂತರ ಇದನ್ನು ನೀನು ಯಾರಿಗೂ ಹೇಳಬಾರದು. ಅಥವಾ ಸೇವಕರು ಕರೆದೊಂದು ಮಾತು ಹೇಳ್ತಾರೆ, ಯಾರಿಗೂ ಹೇಳಬಾರದು ಅಂತ ಅನ್ಕೊಂಡು ಏನಾದ್ರೂ ಮಾತು ಹೇಳಬಹುದು. ಅದನ್ನು ಹೋಗಿ ಎಲ್ರಿಗೂ ಹೇಳಿ ನೀವು ಯಾರಿಗೂ ಹೇಳ್ಬೇಡಿ ಅಂತ ಹೇಳೋದಲ್ಲ. ಸಮಸ್ಯೆ ಎಲ್ಲಾಗಿದೆ ಅಂತಂದ್ರೆ ಇವ್ರು ಹೇಳಿದ್ರಲ್ಲ ಹೇಳ್ಬೇಡಿ ಅಂತ ಅನ್ಕೊಂಡು, ನಾನು ಹಂಗೇನೆ, ನಾನು ಒಬ್ಬ ದೇವರಿಂದನೇ ಕರೆಯಲ್ಪಟ್ಟವನು. ನಾನು ಹೇಳ್ತಾ ಇದ್ದೀನಿ ನಿಮ್ಗೆ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಯಾರಿಗೂ ಹೇಳ್ಬೇಡಿ ಅಂತ ಹೇಳಿ ಊರೆಲ್ಲ ಈ ಸಂಸೋನ ಒಂದು ಕಳಿಸ್ತಾನೆ, ನದಿಗಳಿಗೆ ಬೆಂಕಿ, ಆ ಬಾಲಕ್ ಬೆಂಕಿ ಹಚ್ಚದಂಗೆ ಕಳಿಸ್ತಾನೆ. ಯಾರಿಗೂ ಹೇಳ್ಬೇಡಿ ಅಂತ ಅನ್ಕೊಂಡು ಇವತ್ತಿನ ದಿವಸ ಕರ್ತನೆ ಹೇಳ್ತಾ ಇದ್ದಾನೆ, ಕೆಲವು ಸೀಕ್ರೆಟ್ಗಳನ್ನ ದೇವರು ಗುಪ್ತ ಮಾಡೋದಕ್ಕೆ ಹೇಳ್ತಾನೆ. ಕೆಲವರ ಜೀವಿತದ ಸೀಕ್ರೆಟ್ಗಳು ನಿಮ್ಗೆ ಗೊತ್ತಾಗುತ್ತೆ, ಅದನ್ನ ಗುಪ್ತ ಮಾಡೋದಕ್ಕೆ ಕರ್ತನ ನಿಮ್ಮಿಂದ ಬಯಸ್ತಾ ಇದ್ದಾನೆ. ಕರ್ತನ ನಿಮ್ಗೆ ಹೇಳೋದಿಲ್ಲ ನೀನ್ ಇದನ್ನ ಗುಪ್ತ ಮಾಡ್ಬೇಕು ಅಂತ, ಬಟ್ ನಿನಗೆ ತಿಳಿಸ್ತಾನೆ. ತಿಳಿಸಿ ನಿನ್ನ ಗುಣವನ್ನ ನೋಡ್ತಾನೆ. ತಿಳಿಸಿ ನೀನು ಯಾವ ರೀತಿಯಲ್ಲಿ ಸೀಕ್ರೆಟ್ ಮಾಡ್ತೀಯ, ನೀನು ಅದಕ್ಕೋಸ್ಕರ ಯಾವ ರೀತಿ ಪ್ರಾರ್ಥನೆ ಮಾಡ್ತೀಯ, ನೀನು ಅವರನ್ನ ಯಾವ್ದಾದ್ರು ಸೀಕ್ರೆಟ್ ಮಾಡ್ತೀಯ, ಗುಪ್ತ ಮಾಡ್ತೀಯ, ನೀನು ಅವರನ್ನ ಯಾವ ರೀತಿಯಲ್ಲಿ ಪ್ರೀತಿಸ್ತೀಯ, ಅವರ ಮೇಲೆ ನಿನ್ನ ಕರುಣೆ ಯಾವ ರೀತಿಯಲ್ಲಿ ಇಳಿದು ಬರ್ತದೆ. ಇವ್ರಿಗೆ ಹಿಂಗ ಆಯ್ತಲ್ಲ, ನಾನು ಇದಕ್ಕೋಸ್ಕರ ಪ್ರಾರ್ಥನೆ ಇವರಿಗೆ ಒಳ್ಳೇದಾಗಲಿ ಅಂತ ಅನ್ಕೊಂಡು ಯಾವ ರೀತಿ ಬಯಸ್ತೀಯ ಅನ್ನುವ ಹೃದಯದ ಆಲೋಚನೆ ದೇವರು ಪರೀಕ್ಷಿಸ್ತಾನೆ. ಪರೀಕ್ಷಿಸ್ತಾನೆ, ಖಂಡಿತವಾಗಿ ಪರೀಕ್ಷಿಸ್ತಾನೆ. ಅದಕ್ಕೋಸ್ಕರ ಕೆಲವು ಸರಿ ನಮ್ಗೆ ಏನ್ ಗೊತ್ತಾ, ಕೆಲವು ಸೀಕ್ರೆಟ್ ನಮ್ಗೆ ಗೊತ್ತಾಗ್ಬೇಕು ಅಂತ ಬಯಸ್ತಾ ಇದೆ, ಆದ್ರೆ ಅದು ಗೊತ್ತಾಗೋದಿಲ್ಲ, ಅದು ಅವ್ರಿಗೆ ರೀಚ್ ಆಗೋದೇ ಇಲ್ಲ. ಇವರು ತಟಪಡಿಸ್ತಾ ಇರ್ತಾರೆ, ಏನ್ ಗೊತ್ತಾಗ್ತಾ ಇಲ್ವಲ್ಲ, ಏನ್ ಸಿಗ್ತಾ ಇಲ್ವಲ್ಲ, ಏನು ಇವ್ರದ್ದು ಎಲ್ಲ ಒಳಗೊಳಗೆ ನಡೆಯುತ್ತಲ್ಲ, ಎಲ್ಲ ಒಳಗೊಳಗೆ ನಡೆಯೋದಕ್ಕೆ ಏನು ಕಾರಣ ಇಲ್ಲ. ಸಿಕ್ಕಿದ್ರೆ ಮುಗಿದೋಯ್ತು. ಉರ್ದುಪ್ಪಿನಕಾಯಿ ಸಿಕ್ಕಿದ್ರೆ ಸಂಜೆವಾಣಿ, ಇಲ್ಲಾಂದ್ರೆ ಹಾಯ್ ಬೆಂಗಳೂರು ಅಷ್ಟೇ. ಅದಕ್ಕೋಸ್ಕರ ಕೆಲವು ವಿಚಾರಗಳು ನಿಮಗೆ ದೇವರೇ ಗೊತ್ತುಪಡಿಸೋದು. ನೀವು ಗುಪ್ತ ಮಾಡೋದಾದ್ರೆ, ಗುಪ್ತ ಮಾಡೋದು ಯಾರ ಪ್ರಭಾವ ಅಂದ್ರೆ ನೀವು ದೇವ ಪ್ರಭಾವ ಉಳ್ಳವರಾಗಿದ್ದೀರಾ ಅನ್ನೋದ್ರೆ ಕರ್ತನು ಖಂಡಿತವಾಗಿ ನಿಮ್ಮನ್ನ ಶೇರ್ ಮಾಡ್ತಾನೆ. ಎಂತ ವಿಷಯನ ಶೇರ್ ಮಾಡ್ಬೇಕಂದ್ರೆ, ಅಬ್ರಾಮನ ಜೊತೆ ದೇವರು ಒಂದು ಸಿಟಿನ ನಾಶ ಮಾಡೋದಕ್ಕೆ ಒಬ್ಬ ಮನುಷ್ಯನ ಜೊತೆ ಶೇರ್ ಮಾಡ್ಬೇಕಾ ಕರ್ತನು? ಒಂದು ಸೊದೋಮ್ ಗೊಮೋರನ ನಾಶ ಮಾಡೋದಕ್ಕೆ ದೇವರು ಅಬ್ರಾಮನಿಗೆ ಹೋಗಿ ನನ್ನ ಸ್ನೇಹಿತನಾದ ಅಬ್ರಾಮನಿಗೆ ತಿಳಿಸಿದ್ರೆ ಏನಾಗುತ್ತೆ ಅಂತ ಅನ್ಕೊಂಡು ಹೇಳಬೇಕಿತ್ತ? ಆತನೇ ಹೋಗಿ ಲೋಟನನ್ನ ರಕ್ಷಣೆ ಮಾಡ್ಬೋದಿತ್ತು, ಆತನೇ ನೀತಿವಂತನಿಂದ ಲೋಟನನ್ನ ಬಿಡಿಸ್ಬೋದಿತ್ತು. ಆತನ ಯಾಕೆ ಅಬ್ರಾಮನಿಗೆ ಹೇಳಿದ? ಅವರ ಸಂಬಂಧ ಹಂಗಿತ್ತು. ಒಬ್ಬ ಮನುಷ್ಯನು ದೇವರು ಒಂದಾಗಿದ್ದಂತ ಆ ಒಂದು ನಿದರ್ಶನ ಅದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತಿನ ದಿವಸ ಕರ್ತನು ಕೂಡ ನಿಮಗೆ ಆತನ ಸೀಕ್ರೆಟ್ಸ್ ಅನ್ನ ಆತನು ಹೇಳಲು ಬಯಸ್ತಿದ್ದ. ಯಾರಿಗೂ ಕೂಡ ಆತನ ತಾರತಮ್ಯ ಮಾಡಲ್ಲ, ಆದರೆ ನಿನಗೆ ಗುಪ್ತ ಮಾಡೋದಕ್ಕೆ ನಿನಗೆ ಗೊತ್ತಿದೆಯಾ? ಹಲ್ಲೆಲೂಯಾ. ನಿನಗೆ ಅದನ್ನ ರಹಸ್ಯವಾಗಿ ಇಟ್ಟುಕೊಳ್ಳೋದಕ್ಕೆ ನಿನಗೆ ಗೊತ್ತಿದೆಯಾ? ಅವನು ಇದ್ದದ್ದನ್ನು ಇದ್ದ ಹಾಗೆ ಹೇಳಿದನೆಂದು ಎಷ್ಟು ಮಟ್ಟಕ್ಕೆ ಬಾಯಿ ಬಿಟ್ಟ ಅಂತಂದ್ರೆ, ಜೆರಾಕ್ಸ್ ಒರಿಜಿನಲ್ ಬೇರೆಲ್ಲ, ಡೂಪ್ಲಿಕೇಟ್ ಬೇರೆಲ್ಲ ಅನ್ನೋ ರೀತಿಯಲ್ಲಿ ಎಲ್ಲವನ್ನ ಬಿಚ್ಚಿಟ್ಟು
ಡೆಲೀಲಳು ತಿಳಿದು ಫಿಲಿಷ್ಟಿಯ ಪ್ರಭುಗಳ ಬಳಿಗೆ ದೂತರನ್ನು ಕಳುಹಿಸಿ ಅವರಿಗೆ ಇನ್ನೊಂದು ಸಾರಿ ಬನ್ನಿರಿ, ಅವನು ನನಗೆ ತನ್ನ ಹೃದಯವನ್ನೆಲ್ಲ, ನೋಡ್ರಿ ಅವಳಿಗೆ ಇರುವಂತ ಕನ್ಫರ್ಮೇಶನ್ ನೋಡ್ರಿ, ಅವನು ಎಲ್ಲ ಯಥಾರ್ಥವಾಗಿ ಹೇಳಿದ್ದಾನೆ ಅಂತ ಅವಳಿಗೆ ಕನ್ಫರ್ಮ್ ಆಯ್ತು. ಅವಳಿಗೆ ಹೃದಯವನ್ನೆಲ್ಲ ತಿಳಿಸಿದ್ದಾನೆ ಎಂದು ಹೇಳಿಸಿ ಕರೆಸಿದಳು. ಅವರು ಹಣವನ್ನು ತೆಗೆದುಕೊಂಡು ಆಕೆಯ ಬಳಿಗೆ ಬಂದರು. ಆಕೆಯು ಸಂಸೋನ ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಅವನಿಗೆ ನಿದ್ರೆ ಹತ್ತಿದಾಗ ಒಬ್ಬ ಮನುಷ್ಯನಿಂದ ಅವನ ತಲೆಯ 7 ಜಡಗಳನ್ನು ಬೋಳಿಸಿ ಅವನನ್ನು ದುರ್ಬಲಪಡಿಸಿದಳು. ಅವನ ಶಕ್ತಿಯು ಏನಾಯ್ತು? ಹೊರಟು ಹೋಯಿತು. ಆಗ ಅವಳು ನೋಡಿ, ಶಕ್ತಿ ಹೊರಟು ಹೋಗಿದ್ದು ಇವಳಿಗೆ ಗೊತ್ತಾಯ್ತು, ಡೆಲಿಲಳಿಗೆ ಗೊತ್ತಾಯ್ತು, ದುರ್ಬಲಗೊಳಿಸಿದ್ದು ಶಕ್ತಿ ಹೊರಟಾಯ್ತು ಅಂತ ಗೊತ್ತಾಯ್ತು. ಆದ್ರೆ ಸಂಸೋನನಿಗೆ ಇನ್ನೂ ಗೊತ್ತಿಲ್ಲ. ಆಗ ಅವಳು, ಸಂಸೋನನೇ ಫಿಲಿಸ್ಟಿಯರು ಬಂದಿದ್ದಾರೆ ಇದು ಕೂಗಲು ಅವನು ಎಚ್ಚೆತ್ತು, ಅವನು ಟೆಸ್ಟ್ ಮಾಡ್ತಾ ಇದ್ದಾಳೆ, ನಾನು ಮಾಡಿದ ಕಾರ್ಯ ವರ್ಕ್ ಆಗಿದೆಯಾ ಇಲ್ವೋ ಅಂತ ಅನ್ಕೊಂಡು ಟೆಸ್ಟ್ ಮಾಡ್ತಾ ಇದ್ದಾಳೆ, ವರ್ಕ್ ಆಗಿದ್ಯಾ ಇಲ್ವೋ ಅಂತ ಅನ್ಕೊಂಡು. ಆ ಮುಂಚಿನಂತೆ ಈಗಲೂ ಕೊಸರಿಕೊಂಡು ಹೋಗುವೆನೋ ಅಂದುಕೊಂಡನು. ಆದರೆ ಯೆಹೋವನು ತನ್ನನ್ನು ಬಿಟ್ಟು ಹೋಗಿದ್ದಾನೆಂಬುದು ಅವನಿಗೆ. ಒಂದನ್ನು ನಾವು ಸ್ಪಷ್ಟವಾಗಿ ನೆನಪಿನಲ್ಲಿ ಇಟ್ಕೋಬೇಕು. ದೇವರಾತ್ಮನ ಬರುವಂತ ಸಿಂಬಾಲ್ಗಳು ಸತ್ಯದಲ್ಲಿ ಕೊಡಲ್ಪಟ್ಟಿವೆ. ದೇವರಾತ್ಮ ಬಿಟ್ಟೋಗ ಸಿಂಬಲ್ ಇದೆಯಲ್ಲ, ಕೊಟ್ಟಿ, ಅದೇ ಸಮಸ್ಯೆ ಆಗಿರೋ, ಗೊತ್ತಾಗೋದೇ ಇಲ್ಲ. ನಾವು ತಪ್ಪು ಮಾಡ್ತೀವಿ, ನಮ್ಗೆ ಗೊತ್ತಾಗೋದೇ ಇಲ್ಲ. ಸೌಲನಿಗೆ ಗೊತ್ತಾಗ್ಲೇ ಇಲ್ಲ ತಾನು ಮಾಡ್ತಿರೋದು, ಸಂಸರನಿಗೆ ಗೊತ್ತಾಗ್ಲೇ ಇಲ್ಲ. ಇದು ಒಂದೇ ಸರಿನ ಪ್ರಯತ್ನ. 3-4 ಸರಿ ಪ್ರಯತ್ನ ಪಡ್ತಾರೆ ಡೆಲಿಗಳು. ಇವ ಸೀಕ್ರೆಟ್ ಬಿಟ್ಕೊಡೋದಿಲ್ಲ, ಸೀಕ್ರೆಟ್ ಬಿಟ್ಕೊಡೋದಿಲ್ಲ. ಇಲ್ಲಿ ಏನೇನೋ ಹೇಳ್ತಾನೆ, ಏನೇನೋ ರೀಸನ್ ಹೇಳ್ತಾನೆ. ಕೊನೆಗೂ ಅವಳ ಪೀಡಿಸಿದ್ದರಿಂದ ಅವಳ ಒಂದು ಸೌಂದರ್ಯ ಅವನನ್ನ ಬಲೆಗೆ ಹಾಕಿ ಸಂಪೂರ್ಣವಾಗಿ ಅವನು ಬಿದ್ದೋದ ಸಮಯದಲ್ಲಿ ಏನಾಗುತ್ತೆ, ಸೀಕ್ರೆಟ್ ಬಿಟ್ಕೊಡ್ತಾನೆ. ಆದ್ರೆ ಯೆಹೋವನ ಬಿಟ್ಟು ಹೋಗಿದವನಿಗೆ ಗೊತ್ತಾಯ್ತಾ? ಬಿಟ್ಟು ಹೋಗ್ತಾನೆ ಅಂತ ಅನ್ಕೊಂಡು ಗೊತ್ತಿತ್ತು, ನನ್ನ ಅಭಿಷೇಕ ಹೋಗುತ್ತೆ ಇದರಿಂದ ಅಂತ. ಬಟ್ ಇವಳು ಇಂಥ ಕಾರ್ಯವನ್ನ ಕೈ ಹಾಕ್ತಾಳೆ ಅನ್ನೋದು ಅವನಿಗೆ ಗೊತ್ತಿರಲಿಲ್ಲ. ಇಲ್ಲೇನ್ ನಡೀತು? ಆತನ ಅಭಿಷೇಕ ಬಿಟ್ಟು ಹೋಗಿದ್ದು ಗೊತ್ತಾಗಲಿಲ್ಲ. ನಾವು ನೋಡ್ತೇವೆ, ಅವರು ತಿರುಗಿ ಪ್ರವಾದಿಸಲಿಲ್ಲ. ಪ್ರಾರಂಭದಲ್ಲಿ ಪ್ರವಾದಿಸಿದ್ರು, ಆದ್ರೆ ಅವರು ತಿರುಗಿ ಪ್ರವಾದಿಸಲಿಲ್ಲ. ಸಂಸೋನನು ಕೂಡ ಪ್ರಾರಂಭದಲ್ಲಿ ಅಭಿಷೇಕ ಇತ್ತು, ಆ ಒಂದು ಆತ್ಮಿಕ ಆಯುಧವಾಗಿ ಮಾರ್ಪಟ್ಟಿದ್ದನು. ಆತನು ಕ್ರಿಸ್ತ ದೇವರಿಗೋಸ್ಕರ ಆತನು ಫಿಲಿಸ್ಟಿಯರ ವಿರುದ್ಧವಾಗಿ ಯುದ್ಧ ಮಾಡುವಂತ ವ್ಯಕ್ತಿ ಆಗಿದ್ದನು, ಜಯ ಕೊಡುವಂತ ವ್ಯಕ್ತಿ ಆಗಿದ್ದನು. ಕೊನೆಗೆ ಅವನು ಯಾರಿಗೆ ಬಲ ಆಗ್ತಾನೆ? ಸಂಪೂರ್ಣವಾಗಿ ಅವನು ಫಿಲಿಸ್ಟಿಯರಿಂದ ಕಟ್ಟಲ್ಪಡ್ತಾನೆ. ಇವತ್ತಿನ ದಿವಸ ನಮ್ಮ ಜೀವಿತದಲ್ಲಿ ಕೂಡ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಇವನಿಗೆ ಏನ್ ಕಾರಣ ಆಯಿತು? ತನ್ನ ಅಭಿಷೇಕವನ್ನು ಕಳೆದುಕೊಳ್ಳೋದಕ್ಕೆ, ತನ್ನ ವರದಾನವನ್ನು ಕಳೆದುಕೊಳ್ಳೋದಕ್ಕೆ ಏನಿತ್ತು? ರಹಸ್ಯವನ್ನು ಬಿಟ್ಟುಕೊಂಡಿದ್ದು ಸೆಕೆಂಡ್. ಆದ್ರೆ ಫಸ್ಟ್ ಅವನ ರೀಸನ್ ಏನಾಗಿತ್ತು? ಅವನು ಮೋಹಕ್ಕೊಳಗಾದನು. ಯವನಸ್ಥರೇ ನಾವು ಮೋಹಕ್ಕೊಳಗಾಗಬಾರದು. ನಾವು ನಮಗೆ ನಿಜವಾದ ಪ್ರೀತಿ ಏನು ಅಂತ ಅನ್ಕೊಂಡು ಅರ್ಥ ಆಗ್ಬೇಕು. ನಮಗೆ ನಿಜವಾದ ಪ್ರೀತಿಯನ್ನು ತೋರಿಸುವ ಒಬ್ಬನಿದ್ರೆ ಆತನ ಯೇಸು ಕ್ರಿಸ್ತನು ಮಾತ್ರನೇ ಆಗಿದೆ. ಹಲ್ಲೆಲೂಯ. ಆತನ ಏನ್ ಇನ್ಸ್ಟ್ರಕ್ಷನ್ ಕೊಡ್ತಾನೋ ಅದನ್ನ ನಾವು ಪಾಲಿಸುವವರಾಗಿರಬೇಕು. ಅದಕ್ಕೋಸ್ಕರವಾಗಿ ಯಾವುದಾದ್ರೂ ನಾವು ಮೋಹಕ್ಕೆ ಒಳಗಾಯ್ತು ಅಂತಂದ್ರೆ ನೋಡ್ರಿ, ನಮ್ಗಿದ್ದಂತ ಅಭಿಷೇಕ, ವರದಾನಗಳು, ಆಶೀರ್ವಾದಗಳೆಲ್ಲವೂ ಕೂಡ ಮುಗಿದೋಯ್ತು ಅಂತ ತಿಳ್ಕೋಬೇಕು. ಸೈತನ ಎಷ್ಟು ಇಂಟೆಲಿಜೆಂಟ್ ಆಗಿ ಮಾಡ್ತಾನೆ ಗೊತ್ತಾ? ರೀಸೆಂಟ್ಲಿ ಒಂದು ಮ್ಯಾರೇಜ್ ನಡೆಯಿತು, ಅದರ ವಿಚಾರ ನಿಮಗೆ ಗೊತ್ತಿದೆ. ಬಹಳ ಎಷ್ಟು ನಾಜುಕಾಗಿ ಸೈತನ್ ಹೇಳೋದಾಕದ ಗೊತ್ತಾ? ನಾಜುಕಾಗಿ. ಅವನಿಗೆ ಕಷ್ಟನೇ ಆಗಿಲ್ಲ ನಮಗೆ ಮಾಡೋದಕ್ಕೆ ಆ ಕಾರ್ಯನ. ಚೆನ್ನಾಗಿ ಒಂದು ಫಿನಿಶ್ ಮಾಡಲ ಕಾರ್ಯವನ್ನ. ಇವತ್ತಿನ ದಿವಸ ಬೇರೆ ಅನೇಕ ಯೌವನಸ್ಥರು ಮದುವೆ ವಿಚಾರದಲ್ಲಿ ಬೀಳ್ತಾ ಇದ್ದಾರೆ. ನಾವು ಎಚ್ಚೆತ್ಕೋಬೇಕು ಬೇರೆ. ಹಲ್ಲೆಲೂಯ. ನೋಡ್ರಿ, ಕರ್ತನ ಚಾಯ್ಸ್ ಏನೇ ಆಗಿರ್ಲಿ, ಅದು ಏನೇ ಆಗಿಲ್ಲ, ಅದನ್ನ ನಾವು ನಮ್ಮ ಕಣ್ಣಿನಿಂದ ತಾಳೆ ಹಾಕಬಹುದು. ಸಮಯ ಹೇಳ್ತಾನೆ, ಎಲಿಯಾಬನನ್ನ ನೋಡಿ, ಇವನೇ ಇರ್ಬೋದು ರಾಜ, ಇವನೇ ಇರ್ಬೋದು ಇಸ್ರೇಲ್ ರಾಜ ಇರ್ಬೋದು, ಇವನನ್ನೇ ಕರ್ತನ ಆರಿಸಿರ್ಬೋದು. ಕರ್ತನ ಏನ್ ಹೇಳ್ತಾನೆ? ಇವನನ್ನ ನಾನು ತಳ್ಳಿ ಬಿಟ್ಟಿದ್ದೀನಿ.
ಅದೇ ರೀತಿಯಲ್ಲಿ ಅಣ್ಣಂದಿರನ್ನ, ದಾವಿದನ ಅಣ್ಣಂದಿರನ್ನ ಕರೆದು ನಿಲ್ಲಿಸಿ ಇವನೇ ಇರ್ಬೋದು ಅಂತ ಅನ್ಕೊಂಡು ಹೇಳಿದಾಗ ತಳ್ಳಿ ಬಿಟ್ಟಿದ್ದೀನಿ ಅಂತ ಅನ್ಕೊಂಡು ದಾವಿದನ ಬಂದು ನಿಲ್ಲುವಾಗ, ಆ ಚಿಕ್ಕ ಬಾಲಕನ ಬಂದು ನಿಲ್ಲುವ ಕರ್ತನೆ ಹೇಳ್ತಾ ಇದ್ದಾನೆ, ಇವನ್ನೇ ಇಸ್ರೇಲ್ ರಾಜ, ಇವನ ಮೇಲೆ ನೀನು ಕೊಂಬನ್ನ ತೆಗೆದುಕೊಂಡು ಅಭಿಷೇಕ ಮಾಡು ಎಂದು ಕರ್ತನೆ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಪ್ರಿಯರೇ, ಕರ್ತನ ಸನ್ನಿ ದೇವರ ಆಯ್ಕೆಯನ್ನ ನಾವು ರಿಸೀವ್ ಮಾಡುವವರಾಗಿರಬೇಕು. ಯಾವಾಗ ದೇವರ ಆಯ್ಕೆಯನ್ನ ರಿಸೀವ್ ಮಾಡದೇವೋ, ಅದು ಯಾವ ರೀತಿ ಅಂದ್ರೆ, ನಿಮಗೆ ಕಣ್ಣಿಂದ ನೀವು ಶಾರೀರಿಕ ಕಣ್ಣಿಂದ ಕಾಣುವಾಗ ಏನು ಕೂಡ ಅದಕ್ಕೆ ಚಮಕ್ಕಿರೋದಿಲ್ಲ, ಏನು ಕೂಡ ಅದಕ್ಕೆ ಸೊಬಗಿರೋದಿಲ್ಲ, ಏನು ಕೂಡ ಅದಕ್ಕೆ ಶೈಲಿ ಇರೋದಿಲ್ಲ. ಆದರೆ ಅದು ದೇವರ ಕೈಗೆ ಸಿಕ್ಕಿದಾಗಿದೆಯಲ್ಲ, ಅದು ದೊಡ್ಡ ಶೈನ್ ಆಗಿ ಪ್ರಕಾಶವಾಗಿ ಮಾರ್ಪಡುತ್ತದೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಕರ್ತನ ಸನ್ನಿಧಿಯಲ್ಲಿ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ ಪ್ರಿಯರೇ. ಯಾವ ಒಂದು ವಿಚಾರದಲ್ಲಿ ನಾವು ನಮ್ಮ ಒಂದು ಕರ್ತನ ಆ ಒಂದು ವರದಾನಗಳನ್ನ, ಆ ಒಂದು ಕರ್ತನ ಇರುವಂತ ನಿಕಟವಾದ ಸಂಬಂಧವನ್ನ ಕಳೆದುಕೊಂಡಿದ್ದೇವೆ ಅನ್ನೋದನ್ನ ಅವಲೋಕಿಸೋಣ. ಸೌಲ ಆತನ ಅವಿಧೇಯತೆಯಿಂದ ಬಿದ್ದ, ಸಂಸೋನ ಆತನಲ್ಲಿ ಇದ್ದಂತ ಮೋಹದಿಂದ ಬಿದ್ದ. ಇನ್ನು ಅನೇಕರ ವಿಚಾರಗಳನ್ನ ಕಲಿಲಿಕ್ಕಿದೆ. ಇಷ್ಟು ಕಲಿತಿದ್ದೇವೆ. ಒಂದು ವೇಳೆ ನಮ್ಮಲ್ಲಿ ಕೂಡ ಈ ತರದ ವಿಚಾರಗಳಿರುವುದಾದ್ರೆ, ಕರ್ತನೇ ನನ್ನನ್ನು ಬಿಡುಗಡೆಗೊಳಿಸಿ ಎಂದು ಕೇಳಿಕೊಳ್ಳುವುದಾದ್ರೆ, ಕರ್ತನ ಬಿಡುಗಡೆ ಕೊಡುವಾದನಾಗಿದ್ದೇನೆ. ಹಲ್ಲೆಲೂಯಾ. ಪರಿಶುದ್ಧನ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬೆಳಗಿನ ಜಾವದಲ್ಲಿ ನಮ್ಮನ್ನ ನಿನ್ನ ಕರಗಳಿಗೆ ಒಪ್ಪಿಸ್ತಾ ಇದ್ದೇವೆ ಏಸಪ್ಪ. ಕರ್ತನೆ, ನಿನ್ನಿಂದ ಹೊಂದಿದಂತ ಆತ್ಮಿಕ ವರದಾನಗಳನ್ನ, ಕರ್ತನೆ ಆತ್ಮಿಕ ಆಶೀರ್ವಾದಗಳನ್ನ, ಆತ್ಮಿಕ ಬೆಳವಣಿಗೆಯನ್ನ ಕಳೆದುಕೊಳ್ಳದ ಹಾಗೆ ನಮ್ಮನ್ನ ನಡೆಸುವ ಏಸಪ್ಪ. ನಮ್ಮ ವಿರುದ್ಧವಾಗಿ ಕರ್ತನೆ ರಾಜ ಸೈತಾನನು ಕರ್ತನೆ ತಂತ್ರಗಳನ್ನ ರೂಪಿಸುತ್ತಾನೆ, ಕುತಂತ್ರಗಳನ್ನ ಮಾಡುತ್ತಾನೆ. ಆ ಎಲ್ಲಾ ತಂತ್ರಗಳನ್ನ, ಕುತಂತ್ರಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗ್ತಾ ಇದ್ದೇವೆ. ಬಿಡುಗಡೆ ಉಂಟು ಮಾಡು ಸ್ವಾಮಿ. ಕರ್ತನೆ, ಮತ್ತೆ ನಮ್ಮನ್ನ ಪುನರ್ ಸ್ಥಾಪಿಸು, ನೀನು ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಸಲ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ ಜೀವವುಳ್ಳ ತಂದೆ. ಆಮೆನ್.